ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ಕುಂಬಳಕಾಯಿ ಹಲ್ವಾನೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬೂದ ಕುಂಬಳಕಾಯಿ ಹಲ್ವಾ ಮನೆ ಟೇಸ್ಟ್ ಆಗಿದೆ. ಬೂದ ಕುಂಬಳಕಾಯಲ್ಲಿ ನಾನಾ ರೀತಿ ರೆಸಿಪಿ ಮಾಡ್ತಾರೆ, ಯಾಕಂದರೆ ಇದರಲ್ಲಿ ನೀರಿನ ಅಂಶ ತುಂಬ ಇರುತ್ತೆ. ನೀರಿನ ಅಂಶ ತುಂಬ ಅಡಗಿರೋದ್ರಿಂದ ಇದನ್ನು ತುಂಬ ಇಷ್ಟಪಡ್ತಾರೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದರಲ್ಲಿ ಬಂದು ಸಾಂಬಾರು ಮಾಡಿದ್ರು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ನನಗೆ ಬಂದು ಈ ರೀತಿ ನೀರಿನ ಅಂಶ ಅಡಗಿರುವಂಥ ತರಕಾರಿಯಲ್ಲಿ ಸಾಂಬಾರು ಮಾಡೋಕ್ಕೆ ತುಂಬ ಇಷ್ಟ. ಸಾಂಬಾರು ತುಂಬ ಇಷ್ಟಪಟ್ಟು ಮಾಡ್ತೀನಿ, ಹಾಗೆ ಹಲ್ವಾ ಕೂಡ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಜ್ಯೂಸ್ ಕೂಡ ಕುಡಿತೀನಿ, ಆದರೆ ಅಷ್ಟು ಲೈಕ್ ಆಗೋದಿಲ್ಲ. ಹಲ್ವಾ ಮತ್ತು ಸಾಂಬಾರು ನನಗೆ ತುಂಬ ಇಷ್ಟ. ಇದರಲ್ಲಿ ಇವತ್ತು ನಾನು ಒಂದೊಳ್ಳೆ ಹಲ್ವಾ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಒಬ್ಬರ ಮನೇಲಿ ಆಗಿತ್ತು. ಬಾಯ್ಲ್ ಮಾಡ್ಕೊಂಡು ತಿಂತಾರೆ, ಮತ್ತು ಇದು ಬಂದು ಪಲ್ಯ ಮಾಡ್ಕೊಂಡು ತಿಂತಾರೆ. ಆ ಸಿಸ್ಟರ್ ಬಂದು ಕೇಳಿದ್ರಂತೆ ಹಸ್ಬೆಂಡ್ ಹತ್ರ, ಇದರಲ್ಲಿ ನಿಮ್ಮ ಅವ್ರು ಹೇಳಿದರು, ನನ್ನ ಮಿಸ್ಸಸ್ ಇದರಲ್ಲಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಸಾಂಬಾರು ಮತ್ತು ಹಲ್ವಾ ತುಂಬ ಚೆನ್ನಾಗಿ ಮಾಡ್ತಾಳೆ, ಹಾಗಾದರೆ ನಮಗೂ ಮಾಡಿಕೊಡೋಕೆ ಕೇಳೋದು. ಸಿಸ್ಟರ್ ಬಂದು 2 ಕುಂಬಳಕಾಯಿ ಫುಲ್ಲಾಗಿ ಕೊಟ್ಟು ಕಳಿಸಿದ್ರು. ಅದರಲ್ಲಿ ದೊಡ್ಡ ಸೈಜಿನ ಒಂದು ಫುಲ್ ಕುಂಬಳಕಾಯಿ ಹಾಕಿ ಹಲ್ವಾ ಮಾಡಿದೆ. ನನಗೆ ಅನ್ನಿಸ್ತು ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅಂತ, ಹಾಗೆ ವಿಡಿಯೋನು ಕೂಡ ಶೂಟ್ ಮಾಡಿಕೊಂಡೆ. ಹಲ್ವಾ ಮಾಡಿ ತಿನ್ನುವಾಗ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ಜ್ಯೂಸ್ ಏನಾದರೂ ಗ್ರೈಂಡ್ ಮಾಡಿ ಹಾಗೆ ಜ್ಯೂಸ್ ಕುಡಿಯೋದು ಒಳ್ಳೆಯದು. ಇದರಲ್ಲಿ ಒಳ್ಳೆ ರೀತಿ ನಾನು ಹಲ್ವಾನೇ ಮಾಡಿ ತೋರಿಸಿದ್ದೀನಿ. ಅವ್ರ ಮನೇಲಿ ಕೂಡ ಎಲ್ಲರೂ ತಿಂದುಬಿಟ್ಟು ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳಿದ್ರಂತೆ. ಇದನ್ನು ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ದೊಡ್ಡ ಸೈಜಿನ ಕುಂಬಳಕಾಯಿ ತೊಗೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ನಮಗೆ ಈ ರೀತಿ ಪೌಡರ್ ಥರ ಇರುತ್ತೆ, ಹಾಗಾಗಿ ಒಂದು ಸ್ವಲ್ಪ ಅದನ್ನು ವಾಶ್ ಮಾಡ್ಕೊಳ್ತೀನಿ. ಇದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಒಂದು ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡ್ಕೊಳ್ತೀನಿ. ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳುವಾಗ ನಮಗೆ ಸೀಡ್ಸ್ ತಗೊಳ್ಳೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಅದರ ಬೀಜಗಳೆಲ್ಲ ನಾವು ಒಂದೇ ಸಲ ಈಸಿಯಾಗಿ ತೆಗೆದುಹಾಕ್ಬೋದು. ನಾವು ಒಂದೊಂದಾಗಿ ಕಟ್ ಮಾಡಿಕೊಂಡು ನಾವು ತೆಗಿಬೇಕಾಗುತ್ತೆ. ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಮೀಡಿಯಮ್ ಆಗಿ ಪೀಸ್ ಆಗಿ. ಈ ಒಂದು ಮೀಡಿಯಮ್ ಪೀಸ್ ಮಾಡಿಕೊಂಡು ಅದರ ಸಿಪ್ಪೆ ಕೂಡ ತಗೊಳ್ಳೋದಿದೆ. ಸಿಪ್ಪೆ ತಗೊಂಡು ಆಮೇಲೆ ನಾನು ಅದನ್ನು ವಾಶ್ ಮಾಡ್ಕೊಳ್ತೀನಿ. ಸಿಪ್ಪೆ ತೆಗಿತಾ ಇದ್ದೀನಿ. ಈ ರೀತಿ ದಪ್ಪವಾಗಿರುತ್ತೆ ಅದರ ಸಿಪ್ಪೆ, ದಪ್ಪವಾಗಿ ತೆಗಿಬೇಕು, ತೆಳುವಾಗಿ ತೆಗಿಬೇಡ್ದು. ಹೀಗೆ ಒಂದು 2 ಸಿಪ್ಪೆ ತೆಗೆದು ತೋರಿಸ್ತೀನಿ. ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ತೋರಿಸುವಾಗ ಫುಲ್ಲಾಗಿ ತೋರಿಸಿದ್ರೆ ಇಷ್ಟು ನಾನು ಕಟ್ ಮಾಡಿ ತೊಗೊಂಡೆ, ಅರ್ಧದಲ್ಲಿ ಇಷ್ಟ ಆಗಿದೆ. ಇದು ಕೂಡ ಅರ್ಧ ರೀತಿ ಕಟ್ ಮಾಡಿ ತಗೊಳ್ತೀನಿ. ಇದನ್ನು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡಿಕೊಂಡೆ. ಇದೆಲ್ಲ ಕೂಡ ವಾಶ್ ಮಾಡಿ ಇದನ್ನು ತುರಿದು ತೊಗೊಳ್ಳೋದಿದೆ. ಗ್ರೇಫರ್ ತೊಗೊಂಡಿದ್ದೀನಿ, ಇದನ್ನು ಗ್ರೇಟ್ ಮಾಡಿ ತೊಗೊಳ್ಳೋದಿದೆ. ತುರಿದು ತೆಗೆಯುವಾಗ ಇದರಲ್ಲಿ ಇರುವಂಥ ನೀರನ್ನು ಕೂಡ ನೀವು ಸೇರಿಸ್ಕೋಬೋದು, ಕುಡಿಯೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ನೀರು ಕುಡಿಯುವಾಗ ನೀವು ಅದನ್ನು ಸ್ಟೈನ್ ಮಾಡಿ ಕುಡಿದ್ರೆ ಅದರಲ್ಲಿ ನಿಮಗೆ ಏನೂ ಸಿಗೋದಿಲ್ಲ. ಇದರಲ್ಲಿ ಫೈಬರ್ ಸಿಗುತ್ತೆ ಅಂತ ಹೇಳ್ತಾರೆ, ಹಾಗೆ ಕುಡಿಯೋದು ತುಂಬ ಒಳ್ಳೆಯದು. ಕೂಡ ತುರಿದು ತೊಗೊಂಡೆ. ಒಂದು ಬೌಲಷ್ಟು ಆಗಿದೆ. ಫ್ರೈ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಡಾಲ್ಡಾ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ ಫುಲ್ ಆಗಿ ನಾನು ಗೋಡಂಬಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕಿದ್ದೀನೋ ಅದರಲ್ಲೇ ನಾನು 2 ಕಪ್ಪಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಆಯಿತು, ನಾನು ತೊಗೊಂಡೆ. ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಡಾಲ್ಡಾ ಹಾಕ್ಕೊಂಡೆ. ಕುಂಬಳಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ತುಂಬ ಚಿಕ್ಕದಾಯಿತು, ಆದರೂ ಕೂಡ ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ. ಬೇಗ ಬೆಂದು ಸಿಗುತ್ತೆ. ಸಿಮ್ಮಲ್ಲಿ ಇಟ್ಟರು ಕೂಡ ಚೆನ್ನಾಗಿ ಬೇಯುತ್ತೆ ಅಲ್ವಾ. ಚೆನ್ನಾಗಿ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ನನಗೆ ವಿಡಿಯೋ ಕಟ್ ಆಗಿಬಿಟ್ಟಿದೆ. ನಾನು ಯಾವುದರಲ್ಲಿ ನಾನು ಗೋಡಂಬಿ ನಾನು ಹಾಕ್ಕೊಂಡು ಅದೇ ಕಪ್ಪಲ್ಲಿ ನಾನು 2 ಕಪ್ಪಷ್ಟು ಸಕ್ಕರೆ ಹಾಕಿದ್ದೆ, ಅದು ಕಟ್ ಆಗಿದೆ. ನಾನು ಸಾರಿ ಆಗಲಿಲ್ಲ, ವಿಡಿಯೋ ಕಟ್ ಆಗಿರೋದು. ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೆ. ಯಾವ ಸ್ಟೇಜಿಗೆ ಇದು ಬಂದಿಲ್ಲ, ಇನ್ನೂ ಕೂಡ ಬೇಯಬೇಕು. ಬಂದು ಹಾಗೆ ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿ ಆಗಿದೆ. ಇನ್ನೂ ಕೂಡ ನೀರಿದೆ ಅದರಲ್ಲಿ. ಸ್ಟೇಜಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ನೀರು ಇರಬೇಕು, ಇನ್ನೂ ಕೂಡ ಚೆನ್ನಾಗಿ ಬೇಯಬೇಕು. ಈ ರೀತಿ ಆದಾಗ ಹಲ್ವಾ ಅದಕ್ಕೆ ನಮಗೆ ಸರಿ ಆಗ್ತಾ ಇದೆ ಅಂತ. ಅದಕ್ಕೆ ಫ್ರೈ ಮಾಡಿಟ್ಟಿದ್ದೆ ಎಲ್ಲ ಗೋಡಂಬಿಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟ ಇರೋಂಥ ವೆಜಿಟೇಬಲ್ಸಲ್ಲಿ ನೀವು ಹಲ್ವಾ ಮಾಡುವಾಗ ಗೋಡಂಬಿನ ಫ್ರೈ ಮಾಡಿದ್ನ ಹೆಚ್ಚು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ಒಳ್ಳೆ ಬೂದ ಕುಂಬಳಕಾಯಿ ಹಲ್ವಾ ರೆಡಿ ಆಗಿದೆ. ಒಂದು ಸ್ವಲ್ಪ ಕೂಡ ಹೀಗೆ ಮಿಕ್ಸ್ ಮಾಡಿಕೊಂಡು ನಾನು ಗ್ಯಾಸ್ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಲ್ವಾ ಮಾಡಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನೀರಿನ ಅಂಶ ಹೆಚ್ಚಿರೋದ್ರಿಂದ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಈಗ ಬೂದ ಕುಂಬಳಕಾಯಿ ಹಲ್ವಾ ರೆಡಿ. ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಟ್ರೇಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಬೂದ ಕುಂಬಳಕಾಯಿ ಹಲ್ವಾ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ತಿಂದು ನೋಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.